ಸರ್ಕಾರದಲ್ಲಿರೋಂಥವ್ರು ನೋಡ್ಕೊಳ್ತೀವಿ. ಇನ್ನಿಬ್ಬರು ಅಧಿಕಾರಿಗಳನ್ನು, ಒಟ್ಟು 3 ಜನ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟವರು. ಅವ್ರಿಗೊಂದು ರಿಕ್ವೆಷನ್ ಕೊಟ್ಟು ನೀವು ಬರಬೇಕು ಅಂತಂದರೆ ಏನಿಲ್ಲ, ರಿಕ್ವೆಷನ್ ಕೊಟ್ಟಿದ ತಕ್ಷಣವೇ ಅವ್ರು ನಮ್ಮ ವಶಕ್ಕೆ ಅರೆಸ್ಟ್ ಆದಂಗೆ. ಹೌದಾ? ಅವ್ರ ಮೊಬೈಲ್ ಎಲ್ಲ ಕಂಪ್ಲೀಟ್ ಎಲ್ಲ ಬಂದ್ ಮಾಡಿಸಿ ನಮ್ಮ ಜೊತೆ ಬಂದಾದ್ಮೇಲೆ ಮುಗೀತು. ಅಂದರೆ ಅವರು ಸರ್ಕಾರಿ ಡ್ಯೂಟಿನೇ ಅದು. ಅವ್ರು ಬಂದಿರೋದು ಸರ್ಕಾರದ ಪರವಾಗಿ ಬಂದಿದ್ದಾರೆ. ಆಮೇಲೆ ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಏನು ಇನ್ಫಾರ್ಮೇಶನ್ ಅವಾಗ ಕೊಡೋದಿಲ್ಲ. ಒಂದು ಯಾವುದೋ ಟ್ರ್ಯಾಪ್ ಇದೆ, ನೀವು ಬಂದು ವಿಟ್ನೆಸ್ ಆಗಿ ಮಾಡಬೇಕು ಅಂದರೆ ಸಾಕ್ಷಿದಾರರಾಗಿ ಸಹಕರಿಸಬೇಕು ಅಂತ. ಬಂದಾದಮೇಲೆ ಆ ಸಾಕ್ಷಿದಾರನ್ನ ನಾನು ಪರಿಚಯ ಮಾಡಿಸ್ತೀನಿ. ನೋಡಿ ಇವರು ಈ ಥರ ಯಾವುದೋ ಒಂದು ಡಿಪಾರ್ಟ್ಮೆಂಟ್, ಅಲ್ಲೂ ಕೂಡ ಹೇಳೋದಿಲ್ಲ. ಯಾಕೆಂದರೆ ನಾವು ಅಲ್ಲಿ ಗಮ್ಯ ಸ್ಥಾನವನ್ನು ತಲುಪುವ ತನಕ ಯಾವ ವ್ಯಕ್ತಿಯನ್ನು, ಯಾವ ಡಿಪಾರ್ಟ್ಮೆಂಟನ್ನು ನಾವು ಟ್ರ್ಯಾಪ್ ಮಾಡ್ತಿದ್ದೀವಿ ಅಂತಲೂ ಹೇಳೋದಿಲ್ಲ. ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾನೆ, 5,000 10,000 ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಸಿದ್ದಪ್ಪ ಇಲ್ಲೇ ನಿಂತಿರ್ತಾನೆ ಅಂತ ಇಟ್ಕೊಳ್ಳಿ. ಸಿದ್ದಪ್ಪನವರೇ, ನೀವು ಸಾಕ್ಷಿದಾರಾಗಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲ ಸರ್, ಬಂದಿದ್ದೀವಿ ನಾವು ಅದಕ್ಕೋಸ್ಕರನೇ ಅಂತ ಅವರು ಒಪ್ಪಿಗೆಯನ್ನು ಅವರು ಹೇಳ್ತಾರೆ. ಅದು ರೆಕಾರ್ಡ್ ಆಗುತ್ತೆ. ಅಧಿಕಾರಿಗಳು ಹೇಳ್ತಾರೆ, ಅದು ವಿಡಿಯೋ ರೆಕಾರ್ಡು ಆಗುತ್ತೆ. ಹೌದಾ? ಓಕೆ ಓಕೆ. ಆಮೇಲೆ ಇವ್ರಿಗೆ ಸಿದ್ದಪ್ಪನವ್ರಿಗೆ ಹೇಳ್ತೀವಿ, ನೀವು ಲಂಚ ಕೊಡಬೇಕು ಅಂತಿದ್ದೀಯಲ್ಲಪ್ಪ, ತೆಗೆದಿಡು. ಲಂಚನ ತೆಗೆದು ಇಡ್ತಾನೆ. 10,000 ರೂಪಾಯಿ, 500 ರೂಪಾಯಿ ನೋಟ್ಗಳು ಒಂದು ಈ ಥರ ಇರುತ್ತೆ. ಆವಾಗ ಈ 3 ಜನ ಸಾಕ್ಷಿದಾರಲ್ಲಿ ಒಬ್ಬ ಇರ್ತಾರಲ್ಲ, ಒಬ್ಬರನ್ನ ಕರೆದು, ನೋಡಿ ಇದನ್ನು ನೀವು ಕೌಂಟ್ ಮಾಡಿ ಎಣಿಸ್ತಾರೆ, 10,000 ಇದೆ ಅಂತ. ಆ ನೋಟಿನ ನಂಬರ್ಗಳನ್ನೆಲ್ಲ ಬರೆಸ್ತೀವಿ. ಓಕೆ ಓಕೆ. ಮೌಲ್ಯ ಮತ್ತು ನೋಟಿನ ನಂಬರು